ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಆಲೂ ಚೆನ್ನ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದು ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಬೇಯಿಸಿರೋ ಕಡಲೆಬೇಳೆ, ಇದು ಒಂದು ಬೇಯಿಸಿರೋ ಆಲೂಗಡ್ಡೆನ ಇದರೊಳಗಡೆ ತುರಿದು ಹಾಕ್ಕೋಬೇಕು. ಈ ಥರ ಒಂದು 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇದನ್ನ ಸಣ್ಣಗೆ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿನ ಇದರೊಳಗೆ ಸೇರಿಸ್ಕೊಳ್ರಿ. ಇದು ಅಚ್ಚ ಖಾರದ ಪುಡಿ, ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ಮ್ಯಾಂಗೋ ಪೌಡ್ರು 1 ಸ್ಪೂನ್ ಹಾಕಬೇಕು. ಸ್ವಲ್ಪ ತುರಿದಿರೋ ಶುಂಠಿ, ಜೀರಿಗೆ ಪೌಡ್ರು, ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಕಲಿಸ್ಬಿಟ್ಟು ಇಟ್ಕೊಳ್ಳಿ. ಬೇಯಿಸಿರೋ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುರ್ಕೋಬೇಕು. ಇದನ್ನು ಚೆನ್ನಾಗಿ ತುರ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಹಿಂಗೆ ನಾದ್ಕೋಬೇಕು. ಉಪ್ಪು ಹಾಕ್ಕೊಂಡು ನಾದ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಬಿಟ್ಟು ಚೆನ್ನಾಗಿ ಹಿಂಗೆ ನಾದ್ಕೊಂಬಿಡಬೇಕು. ಹಿಂಗೆ ನಾದಾದಮೇಲೆ ಒಂದು ಸ್ವಲ್ಪ ಹಿಂಗೆ ತಗೊಂಡು ಈ ಥರ ಮಾಡಬೇಕು. ಈ ಥರ ಮಾಡಿ ಇದರೊಳಗಡೆ ಸ್ಟಫಿಂಗ್ ಮಾಡಬೇಕು. ಇವಾಗ ಫ್ರೈ ಮಾಡ್ಕೊಳ್ಳೋಗೋಸ್ಕರ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ರೆಡಿ ಮಾಡಿರೋ ಕಟ್ಲೆಟ್ನ ತವ ಮೇಲೆ ಫ್ರೈ ಮಾಡ್ಕೊಳ್ಳಿ. ಈ ಥರ ಒಂದೊಂದಾಗಿ ಹಿಂಗೆ ಇಟ್ಕೊಂಡು ಹೋಗಬೇಕು. ಇವಾಗ ಈ ಥರ ಗೋಲ್ಡನ್ ಫ್ರೈ ಆಗೋ ಥರ ಫ್ರೈ ಮಾಡಿ ಹಿಂಗೆ ತಿರುಗಿಸಿ ಹಾಕ್ಕೋಬೇಕು. ಈ ಥರ ಎಲ್ಲನೂ ಈ ಥರ ಹಾಕ್ಕೋಬೇಕು. ಇನ್ನೊಂದು ಸೈಡು ಬೇಯಬೇಕಿದು. ಒಂದು ಸೈಡ್ ಆಗಿದೆ, ಇವಾಗ ಇನ್ನೊಂದು ಸೈಡು ಈ ಥರ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ಚೆನ್ನಾಗಿ ಒತ್ತಿ ಫ್ರೈ ಮಾಡ್ಕೋಬೇಕು. ಸೇಪ್ ಹೋಗುತ್ತಂತ ಒತ್ತದೇ ಇರಬೇಡ್ರಿ. ಹಿಂಗೆ ಒತ್ತಿದರೆ ನೀಟಾಗಿ ರೋಸ್ಟ್ ಆಗುತ್ತೆ. ಸೇಪ್ ಹೋಗುತ್ತಂತ ಒತ್ತದೇ ಇರಬೇಡ್ರಿ. ಹಿಂಗೆ ಒತ್ತಿರಿ ಸ್ವಲ್ಪ. ಬಂದಿದೆ, ಸಖತ್ತಾಗಿದೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಟೀ ಕಾಫಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಟ್ಲೆಟ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ.